ಪತ್ರವನ್ನು ಬರೆದಿದೆ ಅಪೆಕ್ಸ್ ಬ್ಯಾಂಕಿಗೆ. ಏನು ಮುಖ್ಯವಾಗಿ ಸರ್ಕಾರಕ್ಕೆ ಕೂಡ ಬರೆದಿದೆ. ಏನು ಸುಮಾರು 2,000 ಕೋಟಿ ಸಾಲವನ್ನ ವಿವಿಧ ಶುಗರ್ ಫ್ಯಾಕ್ಟರಿಗಳನ್ನ ಮಾಡಲಿಕ್ಕೆ ನಬಾರ್ಡ್ ಮತ್ತು RBI ನೆರವಿನಿಂದ ಸಾಲವನ್ನು ಕೊಟ್ಟಿದ್ದಾರೆ. ಆ 2,000 ಕೋಟಿ ಸಾಲ ಪಡೆದಂತವರಲ್ಲಿ ಬಹುತೇಕರು ಶಾಸಕರಿದ್ದಾರೆ. ಆ ಶಾಸಕರು ಸಾಲವನ್ನು ಪಡೆಯಲಿಕ್ಕೂ ಕೂಡ ಸರಿಯಾದ ದಾಖಲಾತಿಗಳು ಕೊಟ್ಟಿಲ್ಲ. ಜೊತೆಯಲ್ಲಿ ಅವ್ರ ರೀಪೇಮೆಂಟ್ ಕೂಡ ರೀಪೇಮೆಂಟ್ ಅಥವಾ ಸೆಟಲ್ಮೆಂಟ್ ಓಟೆ ಸ್ಕೀಮ್ ಪ್ರಕಾರ ಆಗಿಲ್ಲ ಅಂತಕ್ಕಂಥದನ್ನ ಮುಖ್ಯವಾಗಿ ಆ ನಬಾರ್ಡ್ ಇಂದ ಪತ್ರ ಸರ್ಕಾರಕ್ಕೆ ಬರ್ತಿದೆ. ಒಂದು ಅಧ್ಯಕ್ಷರೇ, ಇದ್ರ ಜೊತೆಯಲ್ಲಿ ನಮ್ಮ ಏನು ಶಾಸನಬದ್ಧ ಲೆಕ್ಕ ಪರಿಶೋಧನಾ ಸಮಿತಿ ವರದಿಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕೊಟ್ಟಿದೆ. ಈಗ ಸಾಕಷ್ಟು ಕಡೆ ಒಂದು ಚರ್ಚೆ ನಡೀತಿದೆ ಅಧ್ಯಕ್ಷರೇ, ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸಾಕಷ್ಟು ಅವ್ಯವಹಾರ, ಅದರಲ್ಲೂ ಶಾಸಕರುಗಳೇ ಅವ್ಯವಹಾರ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಕೂಗಿದೆ. ಹಾಗಾಗಿ ನಾನೇನ್ ಮಾಡ್ತಾ ಹೇಳ್ತಕ್ಕಂಥ ಅಧ್ಯಕ್ಷರೇ, ಮೊನ್ನೆ ಒಂದ್ ಕಡೆ RBI ಮತ್ತೆ ನಬಾರ್ಡ್ ಪತ್ರ ಬರೀತದೆ, ಇನ್ನೊಂದ್ ಕಡೆ ಮೊನ್ನೆ ಒಬ್ರು ಯಾರೋ ಒಂದು ಹೈಕೋರ್ಟ್ ಹೋಗಿದ್ದ ಸಂದರ್ಭದಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಒಂದು ಆದೇಶ ಮಾಡಿದೆ, ನಬಾರ್ಡ್ ಏನು ಅಪೆಕ್ಸ್ ಬ್ಯಾಂಕ್ ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಅಂತ ಹೇಳಿ. ಯಾಕೆ ಪ್ರಶ್ನೆ ಎತ್ತಿರ್ತೀನಿ ಅಧ್ಯಕ್ಷ ಅಂದ್ರೆ, ಇವತ್ತು ಅಪೆಕ್ಸ್ ಬ್ಯಾಂಕ್ ಅದ್ರ ಕೆಳಗೆ ಬರ್ತಕ್ಕಂಥ DCC ಬ್ಯಾಂಕ್ಗಳಿದೆ, ಅವು ರೈತರಿಗೆ ಪ್ರೋತ್ಸಾಹಿಸ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆದ್ರೆ ಇವತ್ತು DCC ಬ್ಯಾಂಕ್ಗಳಲ್ಲಿ ಸಾಲ ಪಡಿಬೇಕು ಅಂತ ಹೇಳಿದ್ರೆ ಇವತ್ತು ಎಲ್ಲಿ ರೈತರಿಗೆ ಸಾಧ್ಯ? ಇವತ್ತು ವ್ಯಾಪಾರಸ್ಥರಿಗೆ, ಚಿನ್ನದ ವ್ಯಾಪಾರಗಳಿಗೆ ಮಾತ್ರ ಸಾಲ ಕೊಡ್ತಾ ಇದ್ದಾರೆ. ಸಾಮಾನ್ಯ ಜನ ಮುಟ್ತಕ್ಕಂಥದ್ರಲ್ಲಿ ನಿಮ್ಮ ಗಮನ ಸೆಳೆಯುವುದೇ ಅಂತ ವಿಚಾರ ಪಾಯಿಂಟ್ಗೆ ಬನ್ನಿ. ಪ್ರಶ್ನೆ ನೀವು ಶಾಸಕರ ಸ್ಟಾರ್ಟ್ ಆಗಿ ಬ್ಯಾಂಕ್ ಸ್ಟಾರ್ಟ್ ಆಗಿ ರೈತರ ತನಕ DCC ತನಕ ಮುಟ್ಟಿದ್ದೀರಿ. ಈಗ ಇನ್ನು ಎಲ್ಲಿಗೆ ಹೋಗ್ತೀವಿ? ಪ್ಯಾಕ್ ಸೊಸೈಟಿ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಈಗ ಗಮನ ಸೆಳೆ ಉತ್ತರ ಕೊಟ್ಟಿದ್ದಾರೆ. ಏನಿದೆ ಈ ಒಂದು ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಏನಿದೆ ಅಧ್ಯಕ್ಷರೇ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಸಾವಿರಾರು ಕೋಟಿಯಲ್ಲಿ ಮಟ್ಟದಲ್ಲಿದೆ. ಇವತ್ತು ನಾವು ಮುಖ್ಯವಾಗಿ ಮಹರ್ಷಿ ವಾಲ್ಮೀಕಿ ಆಗ ಭ್ರಷ್ಟಾಚಾರದ ಬಗ್ಗೆ ನಿಗಮದ ಬಗ್ಗೆ ಮಾತಾಡ್ತಾ ಇದೀವಿ, ಬಗ್ಗೆ ಮಾತಾಡ್ತಿದೀವಿ. ಅದೆಲ್ಲ ಮೀರಿ ಸುಮಾರು ಸಾವಿರಾರು ಕೋಟಿ ಈ ಬ್ಯಾಂಕಿನ ಬಗ್ಗೆ ರಾಜ್ಯ ಸರ್ಕಾರ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಒತ್ತಾಯ ಮಾಡ್ತೀನಿ, ಹೈಕೋರ್ಟ್ ಪಾರದರ್ಶಕವಾದ ತನಿಖೆಯನ್ನ ಅದನ್ನು ಕೇಳಿ, ಅದು ಲಾಸ್ಟ್ ತನಿಖೆ ಮಾಡಿ ಕೇಳಿದ್ದಾರೆ. ಅಧ್ಯಕ್ಷ ಕೂತ್ಕೊಳ್ಳಿ, ಆನಂದ್ ಕೂತ್ಕೊಳ್ಳಿ. ಒಂದು ಮಾಹಿತಿ ಕೊಡ್ಲಿಕ್ಕೆ ರಿಸರ್ವ್ ಬ್ಯಾಂಕಿನ ಮಾಸ್ಟರ್ ಸರ್ಕ್ಯುಲರ್ ಪ್ರಕಾರ ಸಾಧ್ಯ ಇಲ್ಲ. ಆ ಕಸ್ಟಮರ್ ಒಪ್ಪಿದ್ರೆ ಮಾತ್ರ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದಿದೆ. ಅವ್ರು ಇನ್ನೂ ಮುಂದುವರೆದು ಅಪೆಕ್ಸ್ ಬ್ಯಾಂಕ್ ನಲ್ಲಿ ಹಗರಣ ಆಗಿದೆ, DCC ಬ್ಯಾಂಕ್ಗಳು ಸಾಲ ಸಿಕ್ಕೋದಿಲ್ಲ, ಅವು ಇವು ಎಲ್ಲ ಹೇಳಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನಲ್ಲಿ ಯಾವುದೇ ಹಗರಣ ಆಗಿದ್ರು ಕೂಡ ಯಾವುದೇ ಇದ್ರು ಕೂಡ ನಿರ್ದಿಷ್ಟವಾಗಿ ಹೇಳಿ ಅದ್ರ ಬಗ್ಗೆ ನಾವು ತನಿಖೆ ಮಾಡಿಸ್ತೇವೆ. 64 ಎನ್ಕ್ವೈರಿ ಬೇಕಾದ್ರೂ ಮಾಡಿಸ್ತೇನೆ, 68 ಬೇಕಾದ್ರೂ ಮಾಡಿಸ್ತಾರೆ, 65 ಬೇಕಾದ್ರೂ ಮಾಡಿಸ್ತಾರೆ. ಅದ್ರದ್ದು ನಿರ್ದಿಷ್ಟವಾಗಿ ಆಯ್ತು ಸಭಾಧ್ಯಕ್ಷರೇ, ಹೈಕೋರ್ಟ್ ಆದೇಶ ಮಾಡಿದೆ ತನಿಖೆ ಮಾಡಿ ಅಂತ. ಅದನ್ನ ನಮ್ಮ ಸಚಿವರಲ್ಲಿ ನಮ್ಮ ಪ್ರಭಾವಿ ಸಚಿವರು ಅವ್ರಲ್ಲಿ ಮನವಿ ಮಾಡೋದಿಷ್ಟೇ, ಪಾರದರ್ಶಕವಾದ ತನಿಖೆ ಆಗ್ಲಿ, ಪಾರದರ್ಶಕ ತನಿಖೆ ಮಾಡಿ ತಪ್ಪಿದ್ರೆ ಅದನ್ನ ಹೊರಗೆ ತರಲಿ ಅಂತಕ್ಕಂಥದ್ದೇ ನಮ್ಮ ಸಚಿವರಿಗೆ ನಮ್ಮ ಪ್ರಶ್ನೆಗಳಲ್ಲಿ. ಕೆಲವೊಮ್ಮೆ ರಿಲ್ಯಾಕ್ಸೇಷನ್ ಆಗ್ತದೆ. ಈಗ ನಮ್ಮಲ್ಲಿನೇ ಹೇಳ್ಬೇಕು ಅಂದ್ರೆ, ಈಗ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಒಬ್ಬ ವ್ಯಕ್ತಿಗೆ 70 ಲಕ್ಷಕ್ಕಿಂತ ಹೆಚ್ಚು ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಶಾಸಕರುಗಳು ಒಂದು ಮನೆ ಕಟ್ತೀವಪ್ಪ, ಅವ್ನು ಕೋಟಿ ಬೇಕು ಸಾಲ ಅಂದ್ರೆ ಅವ್ನು ಕೊಡದೇ ಇದ್ರೆ ಏನಾಗ್ತದೆ? ಅಂತ ಸಂದರ್ಭಗಳಲ್ಲಿ ಕೆಲವು ಡಿವಿಯೇಷನ್ಸ್ ಇದಾವೆ, ಮತ್ತೆ ಅವೆಲ್ಲನೂ ಕೂಡ ರಿಕವರಿನೂ ಆಗ್ತಾ ಇದಾವೆ. ಇವರು ಸುಮ್ಮನೆ ಇವ್ರ ಮೇಲೆ ಕಂಟೆಸ್ಟ್ ಮಾಡಿದ್ದು ಬೆಳ್ಳಿ ಪ್ರಕಾಶ್ಗೂ ಇವ್ರಿಗೂ ಆಗ್ಲಿಲ್ಲ ಅಂತೇಳಿ ಸುಮ್ಮನೆ ಆರೋಪ ಮಾಡ್ತಕ್ಕಂಥದ್ದು ಇದು ಸರಿಯಾದಲ್ಲ. ಯಾಕಂದ್ರೆ ಸಂಸ್ಥೆ ಇದೆಯಲ್ಲ, ಆಯ್ತು ಅದು ಚುನಾವಣಾ ರಂಗದಲ್ಲಿ ರೈತರು ಮಂತ್ರಿ ಇದ್ದಾಗ ಶುಗರ್ ಕೇನ್ ಗ್ರೋಯರ್ಸ್ ಶುಗರ್ ಕೇನ್ ಕೃಷಿ ಮಾಡೋ ಫ್ಯಾಕ್ಟ್ರಿಗಳಿಲ್ಲ ಅಂತೇಳಿ ಸುಟ್ಟಾಗ್ತಾ ಇದ್ರಾಗ. ಬಿಕಾಸ್ ಆಫ್ ದಿಸ್ ಶುಗರ್ ಕೇನ್ ಫ್ಯಾಕ್ಟರೀಸ್ ಪ್ರೈವೇಟ್ನವರು ಮಾಡಿದ್ರಿಂದ ಇವತ್ತು ಶುಗರ್ ಕೇನ್ ಗ್ರೋಯರ್ಸ್ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಅವೆಲ್ಲ ಬೇಕಾದ್ರೆ ಚರ್ಚೆಗೆ ತಗೊಳ್ಬೇಕಾದ್ರೆ ಬೇರೆ. ಬಟ್ ಒಂದು ಸಂಸ್ಥೆ ಮೇಲೆ ವ್ಯಕ್ತಿ ಆಧರಿಸಿಟ್ಕೊಂಡು ಸಂಸ್ಥೆ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಸಂಸ್ಥೆಗೆ ಅಗೌರವ ತಂದು ಡೆಪಾಸಿಟರ್ಸ್ ಅಲ್ಲಿ ಸಂಶಯ ಮೂಡ್ತಕ್ಕಂಥ ರೀತಿನಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧ್ಯಕ್ಷ ಶಶಕುಮಾರ್ ರೈ ಅದೇ ಸಚಿವರಿಗೆ ಒತ್ತಾಯ ಮಾಡಿದ್ದೆ ಅದನ್ನೇ. ಒಂದು ಪಾರದರ್ಶಕವಾದ ಹೈಕೋರ್ಟ್ ಈಗಾಗಲೇ ತನಿಖೆ ಮಾಡಿ ಅಂತ ಆದೇಶ ಮಾಡಿದೆ, ಪಾರದರ್ಶಕವಾದ ತನಿಖೆ ಮಾಡಿ ಅಂತಾನೆ ನಮ್ಮ ಒತ್ತಾಯ ಮಾನ್ಯ ಸಭಾಧ್ಯಕ್ಷರೇ. ಅಶೋಕ್ ಕುಮಾರ್ ರೈ.